ಬಲ್ಲವರು ಒಂದಷ್ಟು ಮಾತುಗಳನ್ನು ಹೇಳ್ತಾರೆ. ನಡೆಯೋದು ಏನಿದೆ ಎಲ್ರಿಗೂ ಗೊತ್ತಿರುವಂಥ ಕಲೆ, ಆದರೆ ಮೋಡದಲ್ಲೂ ಕಾಲೂರಿ ನಡೆಯೋದನ್ನು ಕಲಿಬೇಕು ಅಂತ. ಆ ರೀತಿಯಾಗಿ ಹೊಸ ವರ್ಷ ಬಂದಂಥ ಸಂದರ್ಭದಲ್ಲಿ ಹೊಸ ಬದಲಾವಣೆ, ಹೊಸ ಮಹೋನ್ನತ ಮಹತ್ವಾಕಾಂಕ್ಷೆ ನಿಮ್ಮಲ್ಲಿ ಮೂಡಲಿ ಅನ್ನೋದು ನಮ್ಮೆಲ್ಲರ ಆಶಯ. ಜೊತೆಗೆ ಮುಂದಿನ ರಾಶಿ ಬಗ್ಗೆ ಮಾತನಾಡ್ತಾ ಹೋಗೋಣ. ಗುರುಜಿ, ವೃಶ್ಚಿಕ ರಾಶಿಯ ಬಗ್ಗೆ ಮಾತನಾಡೋದಾದರೆ ಅವರ ಕಲ್ಯಾಣ ಯೋಗ ಹೇಗಿದೆ, ಆರೋಗ್ಯದ ಬಗ್ಗೆ ಹೇಳೋದಾದರೆ ಲಾಭ ನಷ್ಟ, ಯಾವ ಕಾಟ ಶುರುವಾಗುತ್ತೆ, ಏನು ಯೋಗ ಬರುತ್ತೆ ಅಂತ. ನೋಡಿ, ಮಾರ್ಚ್ 29ನೇ ತಾರೀಕು ಮಹತ್ವವಾದಂತಹ ಒಂದು ದಿನ ಅಂತ ಹೇಳ್ಬೋದು. ಅಮಾವಾಸ್ಯೆ ಇದೆ ಮತ್ತು ಅದರ ಜೊತೆಗೆ ಶನಿ ಬದಲಾವಣೆ ಆಗ್ತಾ ಇರುವಂಥದ್ದು. ಸೊ ಈ ಕಾರಣಗಳಿಂದ ಕೆಲವೊಂದು ಗ್ರಹಗಳು ಚಲನವಲನದಿಂದ ಕೆಲವು ರಾಶಿಗಳ ಮೇಲೆ ಪರಿಣಾಮ ಬೀಳುವಂಥದ್ದು ಇರುತ್ತೆ. ಅದೇ ರೀತಿ ವೃಶ್ಚಿಕ ರಾಶಿ, ನಾನು ಈ ಹಿಂದೆನೂ ವೃಶ್ಚಿಕ ರಾಶಿ ಬಗ್ಗೆ ಬಹಳ ಸಂಚಿಕೆಯಲ್ಲಿ ಹೇಳ್ತಾ ಇರ್ತೇನೆ. ಬಹಳ ಬಿಸ್ನೆಸ್ಸಲ್ಲಿರ್ತಾರೆ, ರಾಜಕೀಯದಲ್ಲಿರ್ತಾರೆ. ಅವ್ರ ಮನಸ್ಸು ಮಾಡಿದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ಅಲ್ಲಿ ಕುತ್ಕೊಂಡು ವ್ಯವಹಾರವನ್ನು ಮಾಡುವಂಥದ್ದಿದೆ. ಯಾವ ಸ್ಥಾನ ಬೇಕಾದರೂ ಗಳಿಸ್ತಾರೆ ಅನ್ನುವಂಥದ್ದು ಶಕ್ತಿ ಅವರಲ್ಲಿದೆ. ಅಷ್ಟೇ ಅವರು ವೀಕ್ ಪಾಯಿಂಟ್ ಏನಪ್ಪ ಅಂದರೆ, ಶನಿ ಹೇಗೆ ಫಲಗಳನ್ನು ಕೊಡ್ತಾನೆ ಕರ್ಮಕಾಲಕ್ಕೆ, ಅದೇ ರೀತಿ ಅವ್ರ ವೃಶ್ಚಿಕ ರಾಶಿಯವ್ರಿಗೆ ಚಂದ್ರ ನೀಚ ಆಗಿಬಿಟ್ಟಿರ್ತಾನೆ. ಅಂದರೆ ಅಷ್ಟೇ ವೀಕ್ ಆಗಿಬಿಡ್ತಾರೆ. ಯಾರಾದರೂ ಸ್ವಲ್ಪ ಕಷ್ಟ ಹೇಳಿದ್ರೆ ಸಾಕು, ಅಥವಾ ಸೆನ್ಸಿಟಿವ್ ಮನೋಭಾವ, ಅತಿಯಾದಂಥ ಕೋಪ, ಈ ಥರ ಮನೋಸ್ಥಿತಿ ಇರ್ತಾರೆ. ಅಂದರೆ ಅವರು ಚಾಲೆಂಜಾಗಿ ತೊಗೋಬೇಕು ಅದನ್ನು, ಯಾವುದೇ ವಿಚಾರ, ಯಾವುದೇ ಬಿಸ್ನೆಸ್ ವಿಚಾರದಲ್ಲಿ. ಅಂತಹದ್ದಿತ್ತು ಅಂದರೆ ಭಾಳ ಉತ್ತಮ ಸ್ಥಾನಕ್ಕೆ ಹೋಗ್ತಾರೆ. ಆದರೆ ಇಲ್ಲೊಂದು ಬದಲಾವಣೆಗಳಿಂದ ಇವ್ರನ್ನ ಬಿಸ್ನೆಸ್ಸಲ್ಲಿರುವಂಥವರು ಮತ್ತು ಯಾವುದೋ ಒಂದು ವೃತ್ತಿಯಲ್ಲಿರುವಂಥವ್ರಿಗೆ ಸ್ವಲ್ಪ ಎಡವಟ್ಟಾಗೋ ಸಾಧ್ಯತೆ ಇದೆ ಅಂತ ನನ್ನ ಲೆಕ್ಕಾಚಾರ ಜ್ಯೋತಿಷ್ಯದಲ್ಲಿ. ಯಾಕಂತ ಹೇಳಿದ್ರೆ ಒಂದು ವಿಚಾರ ತಿಳ್ಕೋಬೇಕು. ಯಾವಾಗ ರಾಶಿಯಿಂದ ಪಂಚಮ ಶನಿಗೆ ಬಂದಾಗ, ಶನಿ ಬದಲಾವಣೆ ಪಂಚಮ ಶನಿ ಅಂತ ಹೇಳ್ತೀವಿ, ಸ್ವಲ್ಪ ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ. ಅದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರಿಗೆ ಶುಭ ಫಲಗಳನ್ನು ಕೊಡುತ್ತೆ. ಅಂದರೆ ಅವರ ರಾಶಿಯಲ್ಲಿ ಶನಿ ಇರುವಂತಹದ್ರ ಮೇಲೆ ಫಲಗಳನ್ನು ಕೊಡುವಂಥದ್ದಿರುತ್ತೆ. ಈಗ ಸಾಮಾನ್ಯವಾಗಿ ರಾಶಿಯಲ್ಲೇ ಶನಿ ಚಂದ್ರನ ಸಂಯೋಗ ಅಂತ ಹೇಳಿದ್ರೆ ಪಂಚಮ ಶನಿ ಏನು ಫಲಗಳು ಕೊಡೋದಿಲ್ಲ, ಎಲ್ಲ ಉಲ್ಟಾನೇ ಕೊಡುವಂಥದ್ದಿರುತ್ತೆ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈಗಾಗಲೇ ಗುರುಬಲ ಇದೆ, ಮೇವರೆಗೂ ಏನೂ ತೊಂದರೆ ಏನಿಲ್ಲ. ಮೇ ಒಳಗಡೆ ಇರುವಂಥ ಏನಾದರೂ ಕೆಲಸ ಕಾರ್ಯಗಳಿಗೆ ಏನೆಲ್ಲ ಶುಭ ಫಲಗಳಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಮೇ ನಂತರ ಏನಾಗುತ್ತೆ ಅಂದರೆ ಗುರುಗ್ರಹ ಅಷ್ಟಮಕ್ಕೆ ಹೋಗ್ತಾನೆ. ಸೊ ಇದು ಮೇಯ್ನ್ ಪ್ರಾಬ್ಲಮ್ ಇರುವಂಥದ್ದು. ಯಾಕಂತ ಹೇಳಿದ್ರೆ ಅಷ್ಟಮ ಅಂತ ಹೇಳಿದ್ರಂಗೆ 8ನೇ ಮನೆಗೆ ಹೋದಾಗ ದುಡ್ಡಿನ ವಿಚಾರ, ಪುತ್ರಕಾರಕ, ಧನಕಾರಕ ಅಂತ ಹೇಳ್ತೀವಿ ಗುರುಗ್ರಹ ಅಲ್ವಾ. ಸೊ ಇದು ಸ್ವಲ್ಪ ಎಡವಟ್ಟಾಗುವಂಥದ್ದು ಇರುತ್ತೆ. ಮೊದಲಿಗೆ ವರ್ಷದ ಪ್ರಾರಂಭ ದಿನಗಳು ಹೇಗಿರುತ್ತೆ ಅಂತ ವೃಶ್ಚಿಕ ರಾಶಿಯವರಿಗೆ ನೋಡ್ಬಿಡೋಣ. ನೋಡಿ, ಇವರಿಗೆ ಶುಭ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ. ವರ್ಷದ ಪ್ರಾರಂಭದಲ್ಲಿ ಏನೋ ಮದುವೆ ಸಮಾರಂಭಗಳು ಇವೆಲ್ಲ ಇಟ್ಕೊಂಡಿರ್ತಾರೆ. ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅನುಕೂಲ ಆಗುತ್ತೆ. ಮತ್ತು ಅದರ ಜೊತೆಗೆ ವರ್ಷದ ಪ್ರಾರಂಭದಲ್ಲಿ ಹೊಸದಾದಂಥ ಬಿಸ್ನೆಸ್ ಆಲೋಚನೆ ಮಾಡ್ತಾರೆ. ಇಲ್ಲಪ್ಪ, ನಾನು ಏನಾದರೂ ಮಾಡಿಬಿಡ್ಬೇಕು, ಹಾಗೆ ಇದು ಹೀಗೆ ಇದ್ದರೆ ಆಗಲ್ಲ, ಎಷ್ಟೋ ವರ್ಷಗಳಿಂದ ಇದ್ದೀನಿ, ಏನಾದರೂ ಹೊಸದಾಗಿ ಮಾಡಬೇಕು ಅಂತ ಆಲೋಚನೆ ಬರುತ್ತೆ ಅವ್ರಿಗೆ. ಏನಾದರೂ ಮಾಡಬೇಕು ಅನ್ನೋವಂಥವ್ರು ಮುಂದೆ ಹೋಗುವಂಥದ್ದು ಇರುತ್ತೆ. ಮತ್ತು ಅದರ ಜೊತೆಗೆ 29 ನಾನು ಹೇಳಿದ್ನಲ್ಲ, ಪಂಚಮ ಶನಿ ಆರಂಭ ಆಗೋದ್ರಿಂದ ಸ್ವಲ್ಪ ಕೆಲಸ ಕಾರ್ಯಗಳು ವಿಳಂಬ ಆಗುತ್ತೆ. ಗಾಡಿಗಳೇ ಓಡಿಸುವಂಥವ್ರು ಸ್ವಲ್ಪ ಹುಷಾರಾಗಿರಬೇಕು. ಮತ್ತು ಅದ್ರ ಜೊತೆಗೆ ಬರಬೇಕಾಗಿರುವಂಥ ಹಣನೂ ಸರಿಯಾದ ಸಮಯಕ್ಕೆ ಬರೋದಿಲ್ಲ. ಸಿಕ್ಕಾಕೊಂಡ್ಬಿಡುತ್ತೆ. ಏನಪ್ಪ, ಬಿಸ್ನೆಸ್ ಕೈ ಹಾಕ್ಬಿಟ್ಟಿದ್ದೀನಿ, ದುಡ್ಡು ಬರ್ತಾ ಇಲ್ವಲ್ಲ, ಬ್ಯಾಂಕ್ ಲೋನ್ ಆಗ್ತಾ ಇಲ್ವಲ್ಲ, ಈ ಥರ ತೊಂದರೆ, ಪ್ರಾಬ್ಲಮ್, ಟೆನ್ಷನ್ ಜಾಸ್ತಿ ಆಗಿಬಿಡುತ್ತೆ. ಸೊ ಈ ಥರ ಮೇಯಿಂದ ಸ್ಟಾರ್ಟ್ ಆಗುವಂಥದ್ದು. ಹಣಕಾಸಿನ ವಿಚಾರದಲ್ಲಿ ಏರಿಳಿತಗಳು ಉಂಟಾಗುತ್ತೆ. ಮತ್ತು ಕೋರ್ಟು ಕಚೇರಿ ವಿಚಾರಗಳಿಗೆ ಏನಾದರೂ ಕಾಡುವಂಥದ್ದು ಇರಬಹುದು, ಆಸ್ತಿ ವಿಚಾರ ಅಥವಾ ಹಣದ ವಿಚಾರಕ್ಕೆ, ಇವೆಲ್ಲವೂ ಎದುರಾಗುವಂಥ ಕಷ್ಟಗಳು ಇರುತ್ತೆ. ಮತ್ತು ಕೆಲವು ಈಗಾಗಲೇ ಗಂಡ ಹೆಂಡತಿ ಜಗಳ ಆಡಿ ವಿಚ್ಛೇದನವರೆಗೂ ಹೋಗಿರ್ತವೆ ಕೆಲವೊಂದೇ ವಿಚಾರಗಳಲ್ಲಿ. ಅಂಥದ್ದು ನಿಮಗೆ ವರ್ಷ ಪೂರ್ತಿ ಕಾಡುವಂಥದ್ದು ಇರುತ್ತೆ. ಮತ್ತು ಅದ್ರ ಜೊತೆಗೆ ಖರ್ಚುಗಳು ಹೆಚ್ಚಾಗುತ್ತೆ. ಹೊಸದಾಗಿರುವಂತಹ ಹೂಡಿಕೆ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇನ್ವೆಸ್ಟ್ಮೆಂಟ್, ಈಗ ಏನೋ ಆನ್ಲೈನ್ ಇನ್ವೆಸ್ಟ್ಮೆಂಟ್ ಅಂತ ಮಾಡ್ತಾ ಇರ್ತಾರೆ, ಶೇರ್ ಇನ್ವೆಸ್ಟ್ಮೆಂಟು. ಈಗ ವೃಶ್ಚಿಕ ರಾಶಿಯವರು ಎಷ್ಟೋ ಜನ ದುಡ್ಡು ಅದರಿಂದ ಜೀವನ ಮಾಡ್ತಾ ಇದ್ದಾರೆ. ಆದರೆ ದೊಡ್ಡ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ಮಾಡಬೇಡಿ. ಇದರಿಂದ ಹೆಚ್ಚು ತೊಂದರೆಗಳಾಗುವಂಥದ್ದು ಇರುತ್ತೆ. ಮತ್ತು ವಿದ್ಯಾರ್ಥಿಗಳಿಗೆ ಸೋಂಬೇರಿತನ ಜಾಸ್ತಿ ಆಗುತ್ತೆ. ಯಾಕಂದರೆ ಪಂಚಮ ಶನಿ ಅಲ್ವಾ. ಹಾಗಾಗಿ ವಿದ್ಯಾರ್ಥಿಗಳ ಬಗ್ಗೆ ತಂದೆ ತಾಯಿ ಆದಂಥವರು ಭಾಳ ಜಾಗೃತಿ ವಹಿಸಬೇಕು, ಇದು ಗಮನಿಸಬೇಕಾಗಿರುವಂಥದ್ದು ಇರುತ್ತೆ. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ, ಮತ್ತು ಮಾನಸಿಕ ಸ್ವಲ್ಪ ನೆಮ್ಮದಿಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಯಾವಾಗೂ ಟೆನ್ಷನ್, ಹೀಗೆ ವೃಶ್ಚಿಕ ರಾಶಿಯವರೇ ಟೆನ್ಷನ್ನು, ಭಾಳ ಕೋಪ ಬಂದರೆ ಯಾರೂ ನೋಡಲ್ಲ, ಆ ಥರ ಮನಸ್ಥಿತಿ ಅವ್ರಿಗೆ. ಇನ್ನು ಈ ಪಂಚಮ ಶನಿಯಿಂದ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಓದೋದ್ರಲ್ಲಿ ಹಿನ್ನಡೆ, ಇದೆಲ್ಲ ಓವರ್ ಟೆನ್ಷನ್ ತೊಗೊಂಡು ಬಿಸ್ನೆಸ್ ಬೇರೆ ನಿಮ್ಮ ಕೈ ಕೊಡ್ತಾ ಇರುತ್ತೆ. ಇದೆಲ್ಲ ನಿಮಗೇನಾಗುತ್ತೆ, ತಲೆನೋವು ತಂದಿಡುವಂಥ ಕೆಲಸ ಆಗುತ್ತೆ. ಹಾಗಾಗಿ ತಾಳ್ಮೆಯನ್ನು ಯಾವುದೇ ಕಾರಣಕ್ಕೂ ಈ 2025ರಲ್ಲಿ ಕಳ್ಕೊಳ್ಳೋಕೆ ಹೋಗ್ಬೇಡಿ. ಅಂತಹ ಕಠಿಣ ದಿನಗಳು ನೀವು ಎದುರಿಸುವಂಥದ್ದಿರುತ್ತೆ. ಹಾಗಾಗಿ ಧೈರ್ಯದಿಂದ ನೀವು ಮುಂದೆ ಹೋದರೆ ಅಭಿವೃದ್ಧಿ ಆಗುತ್ತೆ. ಹಾಗಿದ್ದರೆ ಏನು ಪರಿಹಾರ ಮಾಡ್ಕೋಬೇಕು ವರ್ಷಫಲ ಅಂತ ಹೇಳಿದ್ರೆ,
ವರ್ಷದಲ್ಲಿ ಈ ಫಲಗಳು ಸಮಸ್ಯೆ ಇರೋದ್ರಿಂದ ಹನುಮಂತನ ದೇವಸ್ಥಾನಕ್ಕೆ ಪ್ರತಿ ಶನಿವಾರ ತುಳಸಿ ಅರ್ಚನೆ ಮಾಡಿಸಿ, ಯಾಕಂದರೆ ಅನುಕೂಲ ಆದರೆ ಶನಿ ಶಾಂತಿನೂ ಮಾಡಿಸಿ. ಈಗಾಗಲೇ ನಾವು ಶನಿ ಶಾಂತಿಯನ್ನೆಲ್ಲ ಮಾಡ್ತಾ ಇದ್ದೀವಿ. ಮತ್ತು ಅದ್ರ ಜೊತೆಗೆ ಪೌರ್ಣಮಿ ತಿಥಿ ಅಂತ ಬರುತ್ತೆ. ಈ ಪೌರ್ಣಮಿ ತಿಂಗಳಿಗೊಂದು ಸತಿ ಬಂದೇ ಬರುತ್ತೆ. ಆ ದಿನ ಸ್ವಲ್ಪ ಅಕ್ಕಿ ಹಾಲು, ಯಾಕಂದರೆ ಓವರ್ ಟೆನ್ಷನ್ ಜಾಸ್ತಿ ಆಗುತ್ತೆ. ನಿಮ್ಗೆ ಯಾರ್ಯಾರಿಗೆ ತಲೆನೋವಿಲ್ವೋ ತಲೆನೋವು ಸ್ಟಾರ್ಟ್ ಆಗುತ್ತೆ, ಮೈಗ್ರೇನ್ ಬರುವಂಥದ್ದು ಇರುತ್ತೆ. ಅಂದರೆ ಅಷ್ಟು ಟೆನ್ಷನ್ ತೊಗೊತೀರಾ ಈ ವರ್ಷ. ಸೊ ಹಾಗಾಗಿ ಆದಷ್ಟು ಟೆನ್ಷನ್ ತೊಗೋಬೇಡಿ, ಆದಷ್ಟು ಅಂತಹ ಸಮಸ್ಯೆಗಳು ಬರಬಾರ್ದು. ಈಗಾಗಲೇ ಏನಾರ ಸಮಸ್ಯೆಗಳಿದ್ರೇನು ನಿವಾರಣೆ ಆಗಲಿ ಅಂತೇಳಿ ಅಕ್ಕಿ ಹಾಲು ಮತ್ತು ಅದ್ರ ಜೊತೆಗೆ ಪ್ರಾರ್ಥನೆ ಮಾಡಿಬಿಟ್ಟು ಈಶ್ವರನ ದೇವಸ್ಥಾನಕ್ಕೆ ದಾನ ಕೊಟ್ಬಿಡಿ, ಒಂದು ಅರ್ಚನೆ ಮಾಡಿಸ್ಬಿಡಿ, ಬಿಲ್ಪತ್ರೆ ಅರ್ಚನೆ. ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕೆ ಹೋಗ್ಬಿಡಿ. ಹೊಸ್ದಾಗಿ ಏನಾದರೂ ಮಾಡಬೇಕು ಬಿಸ್ನೆಸ್ಸು ಅನ್ನೋವಂಥವ್ರು ಸುಮ್ಮನೆ ಇದ್ಬಿಡಿ. ಈ ವರ್ಷ ಏನೂ ಮಾಡೋಕ್ಕೆ ಹೋಗ್ಬಿಡಿ. ಬರೋ ವರ್ಷ ನೋಡಿ 2026ನೇ ಇಸ್ವಿ ಭಾಳ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ.